गौरी विनायकं भक्तवत्सला कोटि समर्पदा कोटि समर्पदा सर्वविघ्नोपशेषु सर्वदा सर्वकारेषु सर्वदा सर्वकारेषु सर्वदा
ಎಂಬಂತೆ ಯಾರಿಗೂ ಕೂಡ ಭೇದ ಭಾವ ಮಾಡದಂತೆ ಎಲ್ಲರನ್ನು ಕೂಡ ಒಂದೇ ಸರಿಸಮನಂತೆ
ಕೂಡ ಒಂದೇ ದುಡಿಮೆಯನ್ನು ನೀಡಿರುವೆ. ನಿನ್ನಂತ ಬುದ್ಧಿ ನಮ್ಮಂತ ಮಾನವರಿಗೆ ಹೀಗೆ ಬರಬೇಕು. ಕಷ್ಟವೋ ಕಾರ್ಪಣ್ಯವೋ, ನನ್ನ ತಂದೆಯವರು ಮಾಡಿರುವ ಜಮೀನಲ್ಲಿ ನನ್ನ ಅಣ್ಣಂದಿರು ತುಂಬಾ ಕಷ್ಟಪಟ್ಟು ದುಡಿದು ಸಂಸಾರವನ್ನು ನಡೆಸ್ತಾ ಇದ್ದಾರೆ. ದುಡಿತಾ ಇರುವ ಅವರ ತೋಳುಗಳಿಗೆ ಆದಷ್ಟು ಬೇಗ ಬಲವಾದ ಶಕ್ತಿಯನ್ನು ಕೊಟ್ಟು ಅವರನ್ನ ಆರೈಸಿ ಕಾಪಾಡು ಎಂದು ನಿನ್ನಲ್ಲಿ ನಾನು ಸೆರೆಗೊಂಡು ಬೇಡಿಕೊಳ್ತಾ ಇದ್ದೇನೆ ದೇವ, ಸೆರೆಗೊಂಡು ಬೇಡಿಕೊಳ್ತಾ ಇದ್ದೇನೆ. ಹೌದು ಸುರೇಶ, ಹೇಳ್ತಾನೆ ಈ ನಮ್ಮ ತುಂಬಿದ ಸಂಸಾರದಲ್ಲಿ ಯಾರ ಮನಸ್ಸಲ್ಲೂ ಕೂಡ ಭೇದ ಭಾವ ಮೂಡದಂತೆ ಕಾಪಾಡುವ ಭಾರ ಈ ಬಸವೇಶ್ವರ ಕರುಣಾಸಾಗರ ಅನಂತ ರಕ್ಷಕ ಅನ್ನದಾತ ಪ್ರಭು ನೀನೇ ಆಗಿರುವೆ ತಂದೆ. ಈ ನಮ್ಮ ಒಂದೇ ಗೂಡಿನಂತಿರುವ ಈ ನಮ್ಮ ಮನೆತನದ ಬೇರೆ ಯಾವುದೇ ಹದ್ದಿನ ಕಣ್ಣು ಕೂಡ ಬೀಳದಂತೆ ನಮ್ಮನ್ನು ಕಾಪಾಡುವ ಭಾರ ನಿನ್ನನ್ನೇ ಕೊಡುತ್ತೆ ತಂದೆ, ನಿನ್ನನ್ನೇ ಕೊಡು. ನಮ್ಮನ್ನು ಕಾಪಾಡಿದ ಹೌದು, ಎಲ್ಲರನ್ನು ಕಾಪಾಡುವವನೇ ಆ ಭಗವಂತನಿಗೆ ಬಿಟ್ಟಿದ್ದು. ಹೌದು ಸುಶೀಲ, ಹೌದು, ಎಲ್ಲರನ್ನು ಕಾಪಾಡುವವನೇ ಆ ಭಗವಂತನಿಗೆ ಬಿಟ್ಟಿದ್ದು. ಅಂದಾಗೆ ಮಹೇಂದ್ರ, ನಿಂಗರಾಜು, ಎತ್ತುಗಳು ಹತ್ತಕ್ರಿ ಹೊಲ ಹೊಡೆದು ಇವತ್ತು ಸುಸ್ತಾಗಿದಾವ. ಹೋಗಿ ಕಟ್ಟಿ ಮೇವು ಹಾಕಿ ನೀರು ಕುಡಿಸಿ ಹೋಗಿ ಬೇಗ ಹೋಗ್ರಿ. ಈಗ ಬಂದ್ಬಿಟ್ಟೆಪ್ಪ, ಅದೆಷ್ಟಿನ ಮಾತು ಈಗ ಬಂದ್ಯಪ್ಪ. ನಡಿಯಪ್ಪ ಮರ್ಯ ಹೊಟ್ಟಿಸ್ತವ ಮೊದ್ಲು ಬಂದು ಸೆಟ್ಟಿಗೆ ಉಕ್ಕಿ ಉಣ್ಬೇಕ. ಅಪ್ಪಾಜಿ ನೋಡಿದ್ರ ಅಣ್ಣನಿಗೆ ಹಬ್ಬ ಹರಿದಿನ ಅಂದ್ರೆ ಎಷ್ಟೊಂದು ಪ್ರೀತಿ ಇದೆ ಅಂತ. ಹೋಗಿ ಹೋಗಿ ಆ ರುದ್ರಣ್ಣ ಇದ್ದಾನೆ, 4 ಅಕ್ಷರ ಕಲ್ತಿದೀನಿ ಅನ್ನೋ ದೇವರನ್ನೇ ಕಾಲ್ ಕಸದಂತೆ ನೋಡ್ತಾನೆ. ಅಲ್ಲ ಇವತ್ತು ಹಬ್ಬ ಅಂತ ಅವನಿಗೆ ಗೊತ್ತಿದೆ ತಾನೆ, ಇವತ್ತಾದ್ರೂ ಮನೆಗೆ ಬರಬಾರ್ದಾ? ಏನ್ ಮಾಡೋದಮ್ಮ, ಅದು ಅವನ ಉತ್ತಗುಣ. ಚಿಕ್ಕಮ್ಮಗೂ ಒಂದು ನಿಮ್ಮವ್ವ ಮುದ್ದಾಗಿ ಬೆಳೆಸಿ ಬಿಟ್ಟಳು. ಇವರಿಬ್ಬರಿಗೂ ವಿದ್ಯೆ ಹತ್ತಲಿಲ್ಲ. ಇವನ ಓದಿ ವಿದ್ಯಾವಂತಲಾಗನಂತ ನೀರಾವರಿಯಲ್ಲಿ 5 ಎಕರೆ ಬರೆದು ಕೊಟ್ಟು ಆ ಬಸವನಗೌಡನ ಹತ್ರ 80,000 ರೂಪಾಯಿ ಸಾಲ ಮಾಡಿ ಇವನನ್ನ ಪಟ್ಟಣಕ್ಕೆ ಕಳಿಸಿ ಓದಿಸಿದೆ. ಆದರೆ ಆ ಸಾಲಕ್ಕೆ ಬಡ್ಡಿ ಎಷ್ಟಾಗಿರೋದು ಏನು ಅದೇ ನನಗೆ ಚಿಂತೆ ಆಗಿದೆ. ಶುರು ಮಾಡ್ಕೊಂಡೇನಪ್ಪ ನಿನ್ ರಾಗನ ಶುರು ಮಾಡ್ಕೊಂಡೆ ಮುಗೀತ್ ನೋಡು. ಹೆಂಗ ಶುರು ಮಾಡ್ಕೊಂಡೆ ನನ್ನ ನಡುವಳಿ ಕಾಂಬ ಅಲ್ಲೋಯಪ್ಪ. ಏನ್ ಸಾರಿ ಹೇಳ್ತೀನಿ ಹಿಂಗ ಅನ್ಬೇಡ ಅಲ್ಲಪ್ಪ. ನೀನ್ ಹಿಂಗ್ ಶುರು ಮಾಡ್ಕೊಂಡ್ ನನ್ನ ನಡುವಳಿ ಕಾಂಬ ಏನ್ ಸರಿ ಹೇಳ್ತೀನಿ. ಚಿಂತೆ ಮಾಡ್ಬೇಡ ಅಂತ ತಮ್ಮ ನಿಗಣ ನೀನಾರು ಹೇಳಿದೆ ಬಟ. ನೀನ್ ಒಳ್ಳೆ ಹೊಂಟಿಯಪ್ಪ, ಮನಿಗ್ ಹಿರಿಯ ಮಗ ನೀನು, ನಿನ್ನ ಮಾತ ಕೇಳವಲ್ಲಮ್ಮ. ಇನ್ನು ನನ್ನ ಮಾತು ಕೇಳ್ತಾನ. ನೀವೇನ್ರ ಮಾಡ್ರಿ ಮರಯ್ಯ, ಈ ವರ್ಷ ಮಾತ್ರ ನನ್ನ ತಂಗಿ ಮದುವೆ ಮಾಡೋದ್ ಮಾತ್ರ ಕೈಮ. ಯಾರ ಏನಾರ ಗುರ್ರಾಗು ಏನ್ರ ನಾನ್ ಮಾತ್ರ ಕೇಳವಲ್ ನೋಡ. ಮದುವೆ ನಿನ್ ತಂಗಿ ಮದುವೆ ಒಂದೇ ಹಾಕ ನಿಗ್ರಾಜ. ನಿನ್ನೆ ಕೇಳ್ತಿ ಈ ವರ್ಷ ಅಲ್ಲ ಮತ್ತೊಂದು ವರ್ಷ ಆಗವಲ್ಲೇಕ. ಇಬ್ಬರು ಸೇರಿ ಮಾಡಿದ್ರಾಯ್ತು. ತಂಗಿ ಮದುವೆ ಅಂತ ಅದಕ್ಕೆ ಅಂತೀವಿ ಬಿಡ. ಅಲ್ಲ ನನ್ನ ಹೇಳಿದ್ರು ನಾನು ಅಪ್ಪನ ಹೇಳಿ ಒಪ್ಪಿಸ್ತೀನಲ್ಲ. ಹೇ ಮಯಣ ಸುಮ್ಕರಪ್ಪ, ಅದ್ಗೆ ಮುಂದಿದ್ರೆ ಹಗರ್ ಮಾಡ್ಬೇಡ. ನೀವು ನನ್ನ ಜೀವನ ಇರೋಯ್ತಾರ ಇನ್ನೂ 2 ಎತ್ತು ಕಟ್ಕೊಂಡ್ ಬೇಸಾಯ ಮಾಡ್ತಾನೆ. ನೀವ್ ಹಿಂಗ ನನ್ನ ಆಷಾಢ ಕಟ್ಟಿದ್ರ ಕನ್ಯಾ ನೋಡ ಒತ್ತಿಗೆ ಹೋಗಿ ತಲೆ ಬಚ್ಕೊಂಡ್ ಬರ್ತಾನೆ, ಬೇಕಾದ್ರೆ ನೋಡವಂತೇನ್ರಿ. ಬಾಯ್ ಅಲ್ಲ ಒಬ್ಬನೇ ಬುದ್ಧಿವಂತ ಅನ್ಕೊಂಡೆ. ನೀನು ತಲೆ ಬೋಳ್ಸ್ಕೊಂಬಂದ್ರು ನಿನ್ನ ಬಿಡಲ್ಲ. ನಿನಗಿಂತ ನಾವು ತುಂಬಾ ಬುದ್ಧಿವಂತರಿದ್ವಿ. ಈ ಮೂಕಿಳಿಗೆ ನಿನ್ನ ಮೀಸೆ ಇದೆಯಲ್ಲ, ಅದನ್ನ ಅರ್ಥಾದ್ರೂ ಹೆಣ್ಣನ್ನ ನೋಡೋದಕ್ಕೆ ಕರ್ಕೊಂಡು ಹೋಗ್ತೀವಿ. ಹೌದು ಸುನಿಧಿ, ನೀನು ಹೇಳ್ತಾ ಇರೋ ಮಾತೇನೋ ಸರಿಯಾಗೇ ಇದೆ. ಅಂದ ಹಾಗೆ 3 ಹೊತ್ತು ಯಾವಾಗ್ಲೂ ಕೂಡ ಆ ಹೊಲ ಈ ಹೊಲ ದನ ಕರು ಎತ್ತು ಅಂತ ತಿರುಗಾಡ್ತಾನೆ ಇರ್ತಾನೆ. ಹೀಗಿರ್ಬೇಕಾದ್ರೆ ಮುಂದೆ ಮದುವೆಯಾಗಿ ನನ್ನ ತಂಗಿ ಈ ಮನೆಗೆ ಏನಾದ್ರೂ ಬಂದ್ರೆ 3 ಹೊತ್ತು ಅವಳ ಸೆರಗನ್ನ ಸಿಟ್ಕೊಂಡೇ ಸುತ್ತಾಡ್ತಿರ್ತಾನೆ. 3 ಹೊತ್ತು ಹೊಲ ಎತ್ತು ಎಮ್ಮೆ ಅಂತ ತಿರುಗಾಡಿದ್ರ ನಾವು ಈ ಸಂತೋಷವಾಗಿ ಹಬ್ಬ ಮಾಡ್ಕೊಂಡ ಸಾಲಿ ಕಲಿತೀನಂತ ಕಲ್ಲಗೊಂದು ಉದ್ದಮ್ ಚಟಿ ಹಾಕ್ಯಂಡು ಊರು ಮುಂದ ಕುತ್ಕಂತ ರಾಜ್ಕುಮಾರ್ ನಂಗಿದ್ದು ಚಟ
ಪಾಠ ಕಲ್ತು ಹಾಳಾಗಂತ ಎಷ್ಟೋ ಜನ ಮಕ್ಕಳಿಲ್ವಾ ಇಲ್ಲ ಇಂಥವ್ರು ಅಂದ್ರ ಹೆಂಡತಿ ಅಂತ ಸೀರೆ ಅಂತ ಸೆರಗಂತ. ಏ ಮಯಣ ಅಪ್ಪಗೆ ಹೇಳು ನನಗೂ ಈ ಹೆಣ್ಣಿನ ಸವಚನ ಸಾಕಂತ. ಅಂದ್ರೆ 3 ಹೊತ್ತು ನಾನೇ ಅಡಿಗೆ ಮಾಡಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೀನು ಒಟ್ಟು ಹೆಂಡತಿ ಮಾತ್ರ ಕೆಲಸ ಇಡಂಗಿಲ್ಲ ನೀನು ಅಲ್ಲ? ಆಗಲ್ಲ ಹೆಂಡತಿ ಕಡೆಗೆಂದು 3 ಮಕ್ಕಳು ಇಟ್ಕೊಂಡು ಜೀವನ ಮಾಡಿದ್ರನ್ನ ನಮಗೆ ಸ್ವರ್ಗದ ಜಾಗ ಸಿಗಲ್ಲ ಗೊತ್ತಮ್ಮ. ಒಂದು ಡಜನ್ ಆಗ್ತದೆ ಅನ್ಕೊಂಡಿದ್ದು ಬರೀ 3 ಸಾಕಾ? ಎಡ ನಿಮ್ಮಂತರು ಸ್ವರ್ಗಕ್ಕೆ ಹೋಗಿ 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 ಸ್ವರ್ಗ ಎಲ್ಲ ತುಂಬಿಬಿಟ್ಟೆ ಅಂತ. ನಾನೆಲ್ಲ ನರಕದಾಗ ಆರಾಮ ಇರ್ತೈತಂತಪ್ಪ, ನಾ ಅಲ್ಲೇ ಹೋಗಿರ್ತೇನಪ್ಪ. ಆಗಲ್ಲ ನಿಗರಾಜು, ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣು ಮನೆಗೆ ನಂದಾದೀಪ ಇದ್ದಾಗೆ ಆ ದೀಪ ಸದಾ ಮನೆಯಲ್ಲಿ ಬೆಳಗುತ್ತಿದ್ದಾರಲ್ಲವೇ ನಮಗೆ ಬೆಳಕು. ಆಗ ಪ್ರತಿಯೊಬ್ಬ ಪುರುಷನಿಂದ ಒಂದು ಹೆಣ್ಣು ಇದ್ದೇ ಇರ್ತಾಳೆ ಕಣೋ, ಇದ್ದೇ ಇರ್ತಾಳೆ. ಹಾಗಲ್ಲ ಹೆಣ್ಣಿನ ಬಗ್ಗೆ ತಾತ್ಕಾಲವಾಗಿ ಮಾತನಾಡಬಾರದು, ಬಹಳ ಹುಷಾರಿ. ಬಾಬಾ ನನ್ನ ಮಾತನ್ನ ಕೇಳಿ, ಅವನು ತುಂಬಾ ದೊಡ್ಡ ಹಠವಾದಿ. ಅವನು ಬೇಡ ಅಂದಿದ್ದನ್ನ ನಾವು ಒತ್ತಾಯವಾಗಿ ಮಾಡೋದಕ್ಕಾಗುತ್ತಾ? ಹೋಗ್ಲಿ ಬಿಟ್ಬಿಡಿ, ಅದು ಯಾವ ಕಾಲಕ್ಕಾಗುತ್ತೋ ಅದೇ ಕಾಲಕ್ಕಾಗ್ಲಿ. ಅಂದ್ಹಾಗೆ ಬಿಸಿ ಬಿಸಿಯಾಗಿ ಅಡಿಗೆ ಎಲ್ಲ ಮಾಡಿಟ್ಟಿದ್ವಿ, ಅದೆಲ್ಲ ಹಾರೋಗುತ್ತಲ್ವಾ? ಬನ್ನಿ ಎಲ್ಲರೂ ಊಟ ಮಾಡೋಣ. ಮೊದ್ಲು ನೀನೇ ಓಡೋಗ್ತಿ, ಎಲ್ಲರಿಗೂ ಕರ್ದಿ ಮಾರಯ್ಯ. ನೀನೇ ಕರ್ದಿಲ್ಲ ಮಯಣ ನಾನೇ ಹೋಗ್ತೀನಿ. ನಾನು ಅಲ್ಲೇ ಊಟ ಮಾಡ್ಕೊಂಡ ಬಂದಾನಿ. ಯಾವಾಗ ಎಲ್ಲ ಉಂಡೆ ಬಂದೆಪ್ಪ? ಆಗಲ್ಯಾಗ ಮಾಯಣ್ಣ ಎತ್ ಕಟ್ಟ ಕೇಳಿ ಎಷ್ಟು ಕದ ಹಾಕಿ ಸಿಗದ ಅರ್ಧ ಪಾತ್ರೆ ಪಾಯಸ 1 ಗಂಗಾಳ ಅನ್ನ ಉಂಡ ಬಂದ. ಏನಾರ ಯಾಕಾಗ್ಲಿ ನಾನು ಕಮ್ಮಾರ ಹೊಲಕ್ಕೆ ಹೋಗಿ ನೀರ್ ಕಟ್ಟಿ ಬರ್ತಾನಿ. ಮೇವ್ ಕತ್ತರಿಸಿ ಹಳ್ಳಿ ಬೇರೆ ಹೊಲಕ್ಕೆ ಹೋಗಿ ನೀರ್ ಕಟ್ಟಿ ಬಾ. ಚೈತ್ರವೇ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆನ ಸವಿಗೂಡಿದು ಪ್ರೀತಿಯ ಪರಮಾಣ ಪ್ರೀತಿಯ ಯಜಮಾನ.
ಕೆಲಸಕ್ಕೆ ಅಂತ ಅರ್ಜಿ ಹಾಕಿದ್ದಾರೆ. ಇಂಟರ್ನಲ್ಲಿ ಪಾಸ್ ಆಗ್ತಿದ್ದಾರೆ. ಅವರ ಕೈ ಬಿಸಿ ಮಾಡಲು ಅಣ್ಣಂದಿರ ಹತ್ರ ಹೇಗೆ ಹಣ ಕೇಳಬೇಕೆಂದು ಅರ್ಥವಾಗುತ್ತಿಲ್ಲ. ಏಕೆಂದರೆ ಆ ಬಸವನಗೌಡನ ಹತ್ತಿರ ನನ್ನ ವಿದ್ಯಾಭ್ಯಾಸಕ್ಕಾಗಿ ನನ್ನ ತಂದೆ ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ಟಕ್ಕಾಗದೆ ನನ್ನ ಅಣ್ಣಂದಿರ ಹತ್ರ ಯಾವ ಮುಖ ಹೊತ್ತು ಹಣ ಕೇಳಬೇಕೆಂದು ಅರ್ಥವಾಗುತ್ತಿಲ್ಲ. ಅಂದಾಗೆ ಮನೆಯ ಪರಿಸ್ಥಿತಿ ಸುಧಾರಿಸಲಿ ನಂತರ ಯೋಚಿಸಿದರಾಯಿತು. ಇಂದು ಬಸವ ಜಯಂತಿಯ ದಿನ. ಎಲ್ಲರೂ ಮನೆಯಲ್ಲಿ ನನ್ನನ್ನು ಕಾಯುತ್ತಿರುತ್ತಾರೆ. ಬೇಗನೆ ಹೋದರಾಯ್ತು. ಏ ವಿಮಾನ, ಏನಿಷ್ಟೊಂದು ಅವಸರ? ಏನಂತ ಹೇಳಿದ್ರೆ ಆ ಬಸವನಗೌಡನ ಹತ್ರ ತೆಗೆದುಕೊಂಡ ಸಾಲಕ್ಕೆ ಹಣ ಬಡ್ಡಿ ಕಟ್ಟಿಲ್ಲ ಅಂತ ಹೇಳಿ ಕಣ್ಣು ಅಪ್ಪದಿದ್ರ ನನ್ನ ಬರ ಸಂಸಾರಕ್ಕೆ ಆತರಗಿದ್ದ ಎತ್ತುಗಳನ್ನು ಹೊಡೆದುಕೊಂಡು ಹೋಗಿ ಕಟ್ಟಾಕಿದ್ದಾನೆ. ಅದಕ್ಕೆ ಆ ಗೌಡ್ರ ಮನೆ ಕಡೆ ಕೊಟ್ಟಿದ್ನಪ್ಪ. ಇಂಥ ದುರ್ಬುದ್ಧಿ ಯಾಕೆ ಬಂತು ನಮ್ಮ ಗೌಡ್ರಿಗೆ? ಅಲ್ಲ, ಪ್ರಜೆ ಸೇವೆ ಮಾಡ್ತಾರೆ, ಎಲೆಕ್ಷನ್ ನಿಲ್ತೇನೆ ಅನ್ನೋ ನಮ್ಮ ಗೌಡ್ರು ಹೋಗಿ ಈ ಬಳಪಾಯನ್ನು ಎದುರಾಕಿಕೊಂಡಿದ್ದಾರೆ. ಅಂದಾಗೆ ನಿನ್ನ ಸಾಲ ಇರುವುದಾದರೆ ಎಷ್ಟು ಭೀಮಣ್ಣ? ಕೇವಲ 5,000 ರೂಪಾಯಿ ರುದ್ರೇಶಿ. ಅದು 6 ತಿಂಗಳಿಗೊಮ್ಮೆ ಬಡ್ಡಿ ಕಟ್ಟುವುದಾಗಿ ಹೇಳಿ, ಮೊದಲು ಬಂದಾಗ ಅಸಲನ್ನು ಸ್ವಲ್ಪ ಮುಟ್ಟಿಸುವುದಾಗಿ ಹೇಳಿ ಚಾಪ ಕಾಗದ ಮೇಲೆ ಬರವಣಿಗೆ ಆಗಿತ್ತು. ಈಗ 4 ತಿಂಗಳಾಗಿದೆ, ಇನ್ನೂ 2 ತಿಂಗಳಿರುವಾಗಲೇ ಈ ರೀತಿ ಮಾಡಿದ್ದಾನೆ ಆ ಗೌಡ. ಏನು ಇಷ್ಟೆಲ್ಲ ನೀತಿಬದ್ಧವಾಗಿ ಮಾತನಾಡಿ ಹೀಗೆ ಮಾಡಿದ್ದಾನೆ ಆ ಗೌಡ? ಅಂದಾಗೆ ಭೀಮಣ್ಣ, ದುಃಖಿಸುವುದರಿಂದ ನಿನಗೆ ಬಂದ ಪರಿಸ್ಥಿತಿ ನಮ್ಮೂರಿನ ಬೇರೆ ಯಾರಿಗೆ ಬರಬಾರ್ದು. ದುಃಖಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ದೌರ್ಬಲ್ಯವನ್ನು ನೋಡಿ ಹೀಗೆ ಮಾಡುತ್ತಾನೆ ಆ ಗೌಡ. ಭೀಮಣ್ಣ, ಇನ್ನ ಎತ್ತುಗಳನ್ನು ಬಿಡಿಸಿಕೊಡೋ ಜವಾಬ್ದಾರಿ ನನಗಿರಲಿ. ಬಾ ಹೋಗೋಣ. ಆಯ್ತು ನೋಡಿ ರುದ್ರೇಶಿ, ನಮ್ಮಂತ ಬಡವರಿಗೆ ಆ ಗೌಡನ ಎದುರಿಗೆ ನಿಂತು ಮಾತನಾಡುವ ಶಕ್ತಿ ನಮಗೆಲ್ಲ. ನಮ್ಮಂತವರ ಎತ್ತುಗಳನ್ನು ಕಟ್ಟಿ ಪುಣ್ಯ ಕಟ್ಟಿಗಳಪ್ಪ, ಪುಣ್ಯ ಕಟ್ಟಿಗೋ. ನಡಿ ಹೋಗೋಣ.